ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಅನ್ಯಾಯ, ರೈತರ ಅಸಮಾಧಾನ. ಸಚಿವ ಪ್ರಹ್ಲಾದ್ ಜೋಶಿಯವರು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಕರ್ನಾಟಕ ಈರುಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಸಿದ್ದೇಶ್ ದಾವಣಗೆರೆಯಲ್ಲಿ ಆರೋಪಿಸಿದ್ದಾರೆ. ಕಳೆದ ವರ್ಷ ಬೆಲೆ ಬೆಂಬಲ ಮಧ್ಯಸ್ಥಿಕೆಗಳ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಯಿತು, ಅಲ್ಲಿ ದಾಸ್ತಾನು ಸಂಗ್ರಹಿಸಲಾಗುತ್ತಿತ್ತು. ಈ ವರ್ಷ ಸಂಗ್ರಹಿಸಿದ ಈರುಳ್ಳಿಯನ್ನು ಇತರ ರಾಜ್ಯಗಳಿಗೆ ಕೆಜಿಗೆ 35 ರೂಪಾಯಿಗೆ ಸರಬರಾಜು ಮಾಡಲಾಗುತ್ತಿದೆ. ನಮ್ಮ ರಾಜ್ಯದಲ್ಲಿಯೂ ಅಂತಹ ಖರೀದಿಯನ್ನು ಮಾಡಬಹುದಿತ್ತು, ಆದರೆ ಇತರ ರಾಜ್ಯಗಳಿಗೆ ಸರಬರಾಜು ಮಾಡಲು ಮಹಾರಾಷ್ಟ್ರದಲ್ಲಿ ಮಾತ್ರ ಇದನ್ನು ಮಾಡಲಾಯಿತು ಎಂದು ಆರೋಪಿಸಿದ್ದಾರೆ. ₹5 ಅಂದರೆ ಹಿಂದಿನ ವರ್ಷದಲ್ಲಿ ಬೆಂಬಲ ಬೆಲೆಯೊಂದಿಗೆ ಮಹಾರಾಷ್ಟ್ರದಲ್ಲಿ ಖರೀದಿ ಕೇಂದ್ರವನ್ನು ತೆರೆದು ಸ್ಟಾಕ್ ಇಟ್ಕೊಂಡಿರ್ತಕ್ಕಂಥ ಮಾಲನ್ನು ಈ ವರ್ಷ ₹35 ಕೆಜಿ ಅಂತೆ ಇತರೆ ರಾಜ್ಯಗಳಿಗೆ ಅವರು ಕಳಿಸ್ತಾ ಇದ್ದಾರೆ ಸರ್. ಇದು ಎಲ್ಲ ನಮ್ಮ ರಾಜ್ಯದಲ್ಲಿ ಅದೇ ಖರೀದಿಯನ್ನು ನಮ್ಮ ರಾಜ್ಯದಲ್ಲಿ ಖರೀದಿ ಮಾಡ್ಬೋದಾಯಿತು, ಅದು ಮಹಾರಾಷ್ಟ್ರದಲ್ಲಿ ಮಾತ್ರ ಖರೀದಿ ಮಾಡಿ ಇತರ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಸರ್. ಅಷ್ಟೇ, ಕರ್ನಾಟಕಕ್ಕೆ ಏನಿಲ್ಲ ಸರ್. ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು. ಈ ರೇಟು ಜಂಪ್ ಆಗಲಿಕ್ಕೆ ಕಾರಣ ಭೀಕರ ಬರಗಾಲ ಮತ್ತು ಮಳೆ ಕೊರತೆಯಿಂದ ಇವತ್ತು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರಾವರಿ ಆಶ್ರಿತೆಯಲ್ಲಿ ಮಾತ್ರ ಈರುಳ್ಳಿಯನ್ನು ಬೆಳೆದಿದ್ದೀವಿ. ಹಂಗಾಗಿ ಆಮೇಲೆ ಕಡೆ ನಾವು ಬೆಳೆದಿರ್ತಕ್ಕಂಥ ಈ ಹೆಚ್ಚಿನ ಈಗ ನೀನೋ ಕಾರಣದಿಂದ ಬಿಸಿಲಿನ ತಾಪಕ್ಕೆ ಇಳುವರಿ ಕೂಡ ಭಾಳ ಕುಂಠಿತ ಆಗಿದೆ. ಒಂದು ಎಕರೆಗೆ ಕೇವಲ 25ರಿಂದ 30 ಕ್ವಿಂಟಲ್ ಈರುಳ್ಳಿ ಬರ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಗ್ರಾಹಕರಲ್ಲಿ ನಾನು ವಿನಂತಿಸಿ ಮಾಡಿಕೊಳ್ತೇನೆ, ಸತತ 3 ವರ್ಷಗಳ ಕಾಲ ರೈತರು ನಾವು ತತ್ರಾಣಿಯಾಗಿ ಹೋಗಿದ್ವಿ. ಈ ವರ್ಷ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಈರುಳ್ಳಿಯನ್ನು ಒಂದು ರೇಟ್ ಬರ್ತಾ ಇದೆ. ಸ್ವಲ್ಪ ನೀವು ಕೂಡ ರೈತರಿಗೆ ಸಹಕರಿಸಬೇಕಾಗಿ ನಾನು ವಿನಂತಿ